ನನ್ನ ಹಿಂದ್ಗಡೆ ನೋಡ್ತಿದ್ದೀರಾ, ಈ ಜಾಗದಲ್ಲಿ ಒಂದು ಹಳೆಯ ದೇವಾಲಯ ಇದೆ ಅಂದ್ರೆ ನಂಬ್ತೀರಾ? ನಿಜವಾಗ್ಲೂ ಹೇಳ್ತೀನಿ, ನಾನು ನಂಬಿರ್ಲಿಲ್ಲ. ಯಾಕಂದ್ರೆ ನಮಗೆ ಹೊರಗಡೆ ಯಾವ ರೀತಿ ಕಾಣಿಸುತ್ತೆ ನೋಡಿ. ಸೊ ಹೊರಗಡೆ ಕಾಣೋದು ಈ ರೀತಿ, ಆದರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದರೊಳಗಡೆ ಒಂದು ದೇವಾಲಯ ಇದೆ. ನಿಜವಾಗ್ಲೂ ನಾನು ಫಸ್ಟ್ ನೋಡಿದಾಗ ಶಾಕ್ ಆಗಿಬಿಟ್ಟೆ. ಈಗ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ಲರೂ ಹೆಂಗದರಿ? ಆರಾಮದಿರ ತನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಸೊ ನಿಮಗೆಲ್ಲ ಹೇಳಿದಾಗೆ ನಾನಿವತ್ತು ಇರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಅನ್ನುವಂಥ ಗ್ರಾಮದಲ್ಲಿ. ಈಗ ನಾವಿರೋದು ಗಬ್ಬೂರಿನ 7 ಬಾವಿ ಬಸವಣ್ಣ ಅಂತ ಒಂದು ದೇವಸ್ಥಾನ ಇದೆ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ಇರುವಂತಹ ಹಳೆಯ ಒಂದು ದೇವಾಲಯ ಪಾಳು ಬಿದ್ದಿದೆ. ಬನ್ನಿ ಒಂದ್ಸಲ ಒಳಗಡೆ ಏನೇನಿದೆ ನೋಡ್ಕೊಂಬರೋಣ. ಇಲ್ಲೇನೋ ಬರೆದಿದ್ದಾರೆ ನೋಡಿ, ಮಹಾಬಲೇಶ್ವರ ಧ್ಯಾನ ಮಂದಿರ. ಓಕೆ, ಒಳಗಡೆ ಇಲ್ಲಿ ನೋಡಿ, ದೇವಸ್ಥಾನ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ಸೊ ಈ ಕಡೆ ಎಲ್ಲ ಕಲ್ಲುಗಳು, ಆ ಕಡೆ ಎಲ್ಲ ಮುಳ್ಳು, ಮನೆಗಳಿದಾವೆ, ಆ ಕಡೆನೂ ಮನೆಗಳಿದಾವೆ. ಸೊ ಬನ್ನಿ. ಓ, ಟಾರ್ಚ್ ಅಂತ ಅಂದಿಲ್ಲ ನಾನು. ಓಕೆ ಓಕೆ, ಹೊರಗಡೆಯಿಂದ ನೋಡಿ ಧ್ಯಾನ ಮಂದಿರ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ ಪೇಂಟಿಂದ. ಬಟ್ ಈ ದೇವಾಲಯ ಮಾತ್ರ ಸುಮಾರು ಒಂದು 12ನೇ ಶತಮಾನದ ಮಧ್ಯಕಾಲದ್ದು ಅಂತ ಹೇಳಲಾಗುತ್ತೆ. ಓ ನೋಡಿ, ಹಳೆಯ ಮಣ್ಣಿದೆ. ಇದು ದೇವಸ್ಥಾನದ ಪ್ರವೇಶ ದ್ವಾರ. ನೋಡ್ಬೋದು ನೀವು, ಅಲ್ಲಿ ಗಜಲಕ್ಷ್ಮಿ ಕಾಣ್ತಾ ಇದ್ದಾರೆ. ಮತ್ತೆ ಕೆಳಗಡೆ ಆ ಕಡೆ ಈ ಕಡೆ ದ್ವಾರಪಾಲಕರಿದ್ದಾರೆ. ನೋಡ್ಬೋದು ನೀವು, ತುಂಬಾ ಅಚ್ಚುಕಟ್ಟಾಗಿ ಕೆತ್ತನೆಯನ್ನ ಮಾಡಿರುವಂತ ದೇವಾಲಯ ಇದು. ಇಲ್ಲಿ ನೋಡಿ ಕಂಬಗಳು. ತುಂಬ ವಿಶಾಲವಾಗಿದೆ ನೋಡಿ, ಆ ಕಡೆ ಅಲ್ಲಿ ಈ ಕಡೆ. ಇಲ್ಲಿ ನೀವು ಗಮನಿಸಿ, ನಿಮಗೆ 4 ದ್ವಾರಗಳು ಕಾಣಿಸ್ತವೆ. ಒಂದು ಅಲ್ಲಿದೆ, ಇನ್ನೊಂದು ಈ ಕಡೆ ಗರ್ಭಗುಡಿಗೆ ಹೋಗುವಂಥದ್ದು, ಇನ್ನೊಂದು ಈ ಕಡೆ ಇದೆ. ಆದರೆ ಇದು ಗೊತ್ತಿಲ್ಲ ಯಾವ ಕಡೆ ಹೋಗುತ್ತೆ ಅಂತ ಹೇಳಿ. ಇದನ್ನು ಮುಚ್ಚಿದ್ದಾರೆ ಮೀನ್ಸ್ ಮಣ್ಣಿಂದ ಮುಚ್ಕೊಂಡು ಹೋಗಿದೆ ಅನ್ಸುತ್ತೆ ನೋಡಿ. ಅಪ್ಪ, ಎಲ್ಲೇ ನೋಡಿ ಬಾವುಲ್ಗಳೇ ಕಾಣ್ತಾವೆ. ನಾನು ಹುಡುಕಾಡಿದಾಗ ಈ ದೇವಾಲಯದ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈಗ. ಈ ಹಿಂದೆ ನಾನು ನಿಮಗೆ ಹೇಳಿದ ಹಾಗೆ ಇದು 12ನೇ ಶತಮಾನದ ಅಥವಾ ಅದರ ಆಸುಪಾಸಿನ ದೇವಾಲಯ ಅಂತ ಹೇಳಬಹುದು. ಕಲ್ಯಾಣಿ ಚಾಲುಕ್ಯರ ಸಂದರ್ಭದಲ್ಲಿ ನಿರ್ಮಿತವಾದಂತಹ ದೇವಾಲಯ ಇದು. ಈ ತರ ಸುಮಾರು ಕಂಬಗಳಿದಾವೆ. 1 2 3 4 5 6 7 8 9 10 11 12 13 14 15 16. ಸೊ ಸುಮಾರಿದೆ. ಇಲ್ಲೊಂದಿದೆ ನೋಡಿ 17. ತುಂಬಾ ಅಚ್ಚುಕಟ್ಟಾಗಿದೆ ಈ ದೇವಾಲಯ. ಇದಕ್ಕೆ ಚಿಕ್ಕ ಮಠ ಅಥವಾ ಈಶ್ವರ ಗುಡಿ ಅಂತ ಕರೀತಾರೆ. ಇದು ವೆಂಕಟೇಶ್ವರ ದೇವಾಲಯ ಏನಿದೆ ಅದರ ಮುಂದಿನ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿಕೊಂಡಿದೆ. ಸೊ ಟೆಂಪಲ್ ಮಾತ್ರ ತುಂಬಾ ಅಚ್ಚುಕಟ್ಟಾಗಿದೆ, ತುಂಬಾ ಇನ್ನೂ ಗಟ್ಟಿಯಾಗಿದೆ, ಆದ್ರೆ ಬಳಕೆ ಇರಲಿಲ್ಲ ಅಷ್ಟೇ. ನನ್ಗೆ ಯಾರೋ ಒಬ್ರು ಹೇಳಿದ್ರು, ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ಸರ್ಕಾರ ಏನಿದೆ, ನಮ್ಮ ಸರ್ಕಾರ ಯಾವ್ಯಾವ ಬಳಕೆಯಲ್ಲಿದ್ದಾವೆ, ಯಾವ್ಯಾವ ಬಳಕೆಯಲ್ಲಿ ಮುಂದೆ ಬಳಕೆ ಆಗ್ತವೆ ಅಂತಹ ದೇವಸ್ಥಾನಗಳಿಗೆ ಮಾತ್ರ ಪೂಜೆ ಮಾಡೋಕೆ, ಅವುಗಳನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಫಂಡು ಅಥವಾ ಪರ್ಮಿಷನ್ ಕೊಡುತ್ತಂತೆ. ಸೊ ಇನ್ನುಳಿದ ದೇವಾಲಯಗಳು ಯಾವ್ಯಾವ ಈ ತರ ಇರ್ತವೆ ಅವುಗಳನ್ನ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಹಂಗಾಗಿ ಇದು ಮೇ ಬಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಅನ್ಸುತ್ತೆ. ಯಾವ್ಯಾವ ದೇವಾಲಯಗಳಿಗೆ ಅರ್ಚಕರಿದ್ದಾರೆ, ಯಾವ್ಯಾವ ದೇವಾಲಯಗಳಿಗೆ ಜನರು ಬರ್ತಾ ಹೋಗ್ತಾ ಇರ್ತಾರೆ, ಅಂಥವುಗಳನ್ನ ಸರ್ಕಾರ ನೋಡ್ಕೊಳ್ಳುತ್ತೆ. ಅದೇನೇನು ಕೊಡಬೇಕು ಫಂಡು ಅಥವಾ ಅಲ್ಲಿಗೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಕಲ್ಪಿಸುತ್ತೆ. ಆದ್ರೆ ಎಲ್ಲಿ ಜನರ ಬಳಕೆ ಇಲ್ಲ, ಜನರು ಹೋಗೋದು ಬರೋದು ಮಾಡ್ತಾ ಇಲ್ಲ, ಸೊ ಅಂಥವುಗಳಿಗೆ ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಇಂತಹ ದೇವಸ್ಥಾನಗಳು ಹೀಗೆ ಉಳ್ಕೊಂಡಿರೋದು. ಮೇಲ್ಗಡೆಯಿಂದ ಇದು ಓಪನ್ ಆಗಿದೆ, ಮೇ ಬಿ ಕಲ್ಲಿತ್ತು ಅನ್ಸುತ್ತೆ ಅಲ್ಲೊಂದು. ಓಕೆ, ಪೂರ್ತಿ ಬಾವುಲಿಗಳ ತಾಣ ಆಗಿದೆ ಇದು.
ಈ ಬಾಗಿಲು ಏನಿದೆ, ಈ ಬಾಗಿಲ ಮೇಲೆ ಒಂದಿಷ್ಟು ಸೂಕ್ಷ್ಮ ಕೆತ್ತನೆಗಳಿದ್ದಾವೆ. ಬಲಗಡೆ ಎಡಗಡೆ ಕೆಳಗಡೆ ನೋಡ್ಬೋದು ನೀವು, ದ್ವಾರಪಾಲಕರಂತೆ ಕಾಣಿಸ್ತಾರೆ. ಅದಾದ್ಮೇಲೆ ಮೇಲ್ಗಡೆ ನೋಡಿದ್ರಿ ಅಂತ ಆದ್ರೆ 2 ಆನೆಗಳು ಸೊಂಡಿಲನ್ನ ಎತ್ತಿದ್ದಾವೆ. ನಡುವೆ ಲಕ್ಷ್ಮಿ ಕೂತಿದ್ದಾಳೆ. ಇದು ಗಜಲಕ್ಷ್ಮಿ ಅನ್ಸುತ್ತೆ. ಇಂಚಿಂಚಿನಲ್ಲೂ ಅದ್ಭುತವಾದಂತಹ ಕೆತ್ತನೆಯನ್ನ ನಾವು ಕಾಣಬಹುದು. ಇದರ ವಿವರವಾದ ಮಾಹಿತಿ ನನಗೆ ಗೊತ್ತಿಲ್ಲ, ಆದರೆ ಕೆಳಗಡೆ ಇರೋರು ಯಾರು ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಯಾಕೆ ಮತ್ತೆ ಮತ್ತೆ ಅದ್ಭುತವಾದ ಕೆತ್ತನೆ ಅಂತ ಹೇಳ್ತೀನಿ ಅಂದರೆ, ನೋಡ್ಬೋದು 2 ಇಂಚಿನ ಕಿರೀಟದ ಕೆತ್ತನೆ, ಅದಾದಮೇಲೆ ಕೆಳಗಡೆ ಗದೆ, ಅದಾದಮೇಲೆ ಪಕ್ಕದಲ್ಲಿ ನೋಡಬಹುದು ಬೇರೆ ಒಂದಿಷ್ಟು ಕೆತ್ತನೆಗಳಿದ್ದಾವೆ. ಹಿಂಗೆ ಹೋದ್ರೆ ಅಲ್ಲೇ ನಿಂತು ನಾನು ಹೇಳಿದ್ನಲ್ವಾ, ಹಿಂದೆ ದೇವಾಲಯ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಕೇಳಿದ್ನಲ್ವಾ, ಸೊ ಆ ಜಾಗ ಅದು. ಆ ಜಾಗಕ್ಕೆ ಮತ್ತೆ ನಾನು ಹೊರಗಿಂದ ಹೋಗ್ತೀನಿ, ಇಲ್ಲಿ ಹತ್ತೋದು ಬೇಡ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಓಕೆ, ಬನ್ನಿ ಹೋಗುವ. ಇದು ಏಕಕೋಟ ದೇವಾಲಯವಾಗಿದ್ದು, ಇದರ ತಲವಿನ್ಯಾಸದಲ್ಲಿ ಗರ್ಭಗೃಹ ಇದೆ, ಅಂತರಾಳ ಮತ್ತು ನವರಂಗ ಮಂಟಪಗಳನ್ನು ಹೊಂದಿರುವಂತಹ ದೇವಾಲಯ ಇದು. ಮೇಲೆ ಹಂಗಿದೆ, ಕೆಳಗಡೆ ಈ ಥರ ಇದೆ. ಬಾವುಲಿಗಳ ತಾಣ ಅಲ್ವಾ, ಹಂಗಾಗಿ ಹಿಂಗಾಗಿದೆ ಅಷ್ಟೇ. ಇದೇ ನೋಡಿ ದೇವಸ್ಥಾನದ ಗರ್ಭಗೃಹ. ಇದು ಪೂರ್ವಕ್ಕೆ ಮುಖ ಮಾಡಿಕೊಂಡಿದೆ. ಇದರ ಒಳಗಡೆ ಮೊದಲು ಈಶ್ವರಲಿಂಗ ಇತ್ತಂತೆ, ಆದರೆ ಇವಾಗ ನಮಗೆ ಇಲ್ಲಿ ಏನೂ ಸಿಗಲ್ಲ. ಅಪ್ಪೋ, ಒಳಗಡೆ ಸಾಕಷ್ಟಿದಾವ್ರಿ ಬಾವುಲಿ. ಸ್ವಲ್ಪ ಕತ್ತಲೆ ಇದೆ, ಹಾಗಾಗಿ ಕಾಣಿಸೋದಿಲ್ಲ ವಿವರವಾಗಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಗರ್ಭಗೃಹ ಏನಿದೆ, ಇದರ ಬಾಗಿಲಿನ ಮೇಲೆ ಅರ್ಧ ಕಂಬಗಳಿದ್ದಾವೆ. ಈ ಬಾಗಿಲಿನ ಮೇಲೆಯೇ ಗಜಲಕ್ಷ್ಮಿಯ ಶಿಲ್ಪ ಇದೆ. ಅದರ ಜೊತೆಗೆ ಕೆಳಗಡೆ ನೋಡಬಹುದು ನೀವು, ಆ ಕಡೆ ಒಂದು ಈ ಕಡೆ ಒಂದು ಪೂರ್ಣ ಕುಂಭಗಳಿದ್ದಾವೆ. ಇಲ್ಲಿಂದ ನಾವು ಒಳಗಡೆ ಬಂದದ್ದು, ನಮಗೆ ಇಲ್ಲೊಂದು ಪೂರ್ತಿ ಮುಚ್ಚಿರುವಂಥದ್ದು, ಆದರೆ ಬಾಗಿಲು ಥರ ಕಾಣಿಸುತ್ತೆ. ಮತ್ತು ಈ ಕಡೆ ಒಂದು ಆ ಬಾಗಿಲು ಥರ ಇದೆ. ಮತ್ತು ಈ ಕಡೆ ನೋಡಿದ್ರೆ ನಿಮಗೆ ಗರ್ಭಗೃಹಕ್ಕೆ ಹೋಗುವಂಥ ದಾರಿ ಇದು, ಮತ್ತು ಗರ್ಭಗೃಹದ ಬಾಗಿಲು ಕೂಡ ನಿಮಗೆ ಈಗ ಕಾಣಿಸ್ತಾ ಇದೆ. ವಿವರವಾಗಿ ನೋಡಿದಾಗ ನಮ್ಗೆ ಅರ್ಥ ಆಗೋದೇನೆಂದರೆ, ಈ ಬಾಗಿಲಿನ ಮೇಲೆ ಇರುವಂಥದ್ದು ಈ ಕಡೆ ಒಂದು ಪೂರ್ಣ ಕುಂಭ ಇದೆ, ಮತ್ತು ಕಂಬಗಳಿದ್ದಾವೆ. ಅದಾದಮೇಲೆ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ಗಜಲಕ್ಷ್ಮಿಯ ಚಿತ್ರ ಕಾಣಿಸುತ್ತೆ. ಮತ್ತು ಕೆಳಗಡೆ ಹೋದರೆ ಈ ಕಡೆನೂ ಕೂಡ ಒಂದು ಪೂರ್ಣ ಕುಂಭವಿದೆ. 2 ಪೂರ್ಣ ಕುಂಭಗಳಿರುವಂತಹ ಈ ದ್ವಾರ ಬಾಗಿಲು ಇಲ್ಲಿ ನೋಡ್ತಿರೋದೇ ಗರ್ಭಗುಡಿ. ಈ ಗರ್ಭಗುಡಿಯ ಒಳಗಡೆ ಆ ಈಶ್ವರಲಿಂಗ ಇದ್ದಂತಹ ಜಾಗ, ಈ ಒಂದು ಬಂಡೆ ಕಾಣಿಸುತ್ತಲ್ವ, ಇದು. ಇದರ ಮೇಲ್ಗಡೆ ನೋಡಿದ್ರಿ ಅಂತಾದರೆ ನಿಮಗೆ ಪೂಜಾ ಸಾಮಗ್ರಿಗಳನ್ನು ಇಡೋಕಿರುವಂತಹ ಜಾಗ ಇದು. ಪೂರ್ತಿ ಬಾವುಲಿಗಳಿದಾವೆ. ಇದಕ್ಕೆ ನವರಂಗ ಅಂತ ಕರೀತಾರೆ. ಇದು ಮುಖ್ಯವಾಗಿ 4 ಕಂಬಗಳಿಂದ ಕೂಡಿರುವಂತಹ ನವರಂಗ. ಸೊ ಬನ್ನಿ ಈಗ ಹೊರಗಡೆ ಹೋಗುವ. ಹೊರಗಡೆ ಒಂದು ಲಾಸ್ಟ್ ವ್ಯೂವನ್ನು ನೋಡಿಕೊಂಡು, ಟೋಟಲ್ ಆಗಿ ಹೆಂಗಿದೆ ಅಂತ ನೋಡಿಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಓಕೆ, ಹೊರಗಡೆ ಈ ಥರ ಕಾಣಿಸುತ್ತೆ ಇಲ್ಲಿ ನೋಡಿ. ಆ್ಯಕ್ಚುಲಿ ಕೆಳಗಡೆ ಪೂರ್ತಿ ಟೆಂಪಲ್ ಇರೋದು, ಆಯಿತಾ, ಕೆಳಗಡೆ ದೇವಸ್ಥಾನ ಇರೋದು, ನಮ್ಮ ಮೇಲ್ಗಡೆ ಏನು ಕಾಣಿಸಲ್ಲ. ಆವಾಗ ನಿಮ್ಗೆ ಹೇಳಿದೆ ನಾನು, ಇಲ್ಲಿ ಬಂದಿದ್ದೆ ನೋಡಿ, ಅಲ್ಲಿಂದ ಬಂದು ಹತ್ತಿದ್ರೆ ಇಲ್ಲಿ ಹತ್ಬೋದಿತ್ತು, ಆದರೆ ಬೇಡ ಅಂತ ನಾನೇ ಹಂಗೆ ಸುತ್ತರ್ಕೊಂಡು ಬಂದಿದ್ದು. ಇಲ್ಲೊಂದು ಮೇಲ್ಛಾವಣಿ ಇದೆ, ಇದೊಂದು ಕಲ್ಲಿದೆಯಲ್ವಾ, ಈ ಕಲ್ಲು ತೆಗೆದ್ರೆ ನೇರ ಬೆಳಕು ಒಳಗಡೆ ಹೋಗುತ್ತೆ. ಸೊ ಅಲ್ಲೊಂದು ಕಲ್ಲಿದೆ, ಅದಾದಮೇಲೆ ಆ ಕಡೆ ಒಂದು ಕಲ್ಲಿದೆ, ಆ ಕಡೆ ಒಂದು ಕಲ್ಲಿದೆ. ಸೊ ಇಲ್ಲೊಂದು ಕಲ್ಲಿದೆ, ಅಲ್ಲೊಂದು ಕಲ್ಲು, ಅಲ್ಲೊಂದು ಕಲ್ಲು. ಬಾವುಲಿಗಳು ಯಥೇಚ್ಛವಾಗಿರೋದು ಆ ಒಂದು ಗರ್ಭಗುಡಿ ಇದೆಯಲ್ಲ ಅಲ್ಲಿ. ಅದಕ್ಕಿಂತ ಮುಂಚೆ ಬಂದರೆ ಇಲ್ಲೊಂದು ಕಲ್ಲಿದೆ. ಸೊ ಇದು ಕೂಡ ಓಪನ್ ಆಗಿದೆ. ಇಲ್ಲಿದೆ ನೋಡಿ, ಇಲ್ಲೇ ನೋಡ್ತಿದ್ದೀರಾ ಕಲ್ಲಿದೆ ಅಲ್ವಾ. ಸೊ ಈ ಕಲ್ಲು ಅಲ್ಲಿ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬಿದ್ದಿದೆ, ಆಯಿತಾ. ಅಲ್ಲೊಂದು ಕಲ್ಲಿದೆ, ಅಲ್ಲೊಂದು ಕಲ್ಲಿದೆ. ಎಲ್ಲೆಲ್ಲಿ ಕಲ್ಲುಗಳಿದ್ದಾವೆ ಅವೆಲ್ಲವೂ ಕೂಡ ಈ ಥರ ಮೇಲ್ಛಾವಣಿಗಳಾಗಿ ಇರುವಂಥವು ನೋಡ್ತಿರ್ಬೋದು. ಸೊ ಇಲ್ಲಿಂದ ಒಂದು ಕೆಳಗಡೆ ಒಂದು ಸಲ ಹೋಗಿ ಬರ್ತೀರಾ ನೀವು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಈ ಕಲ್ಲು ಇಟ್ಟರೆ ಹೆಂಗಿರುತ್ತೆ ಅದೇ ಥರ ಎಲ್ಲ ಕಡೆ ಇರೋದು. ಸೊ ಅಲ್ಲಿ 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 ಎಲ್ಲ ಕಡೆ ಇಲ್ಲೂ ಕೂಡ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಯಾರ್ಯಾರು ಗಬ್ಬೂರಿನ ಜನ ಈ ವಿಡಿಯೋನ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಂಗೆ ಗೊತ್ತಾಗಬೇಕು ಎಷ್ಟು ಜನ ಗಬ್ಬೂರಿನವರು ಈ ವಿಡಿಯೋನ ನೋಡಿದ್ದೀರಾ ಅಂತ. ಅಷ್ಟೇ, ಗಬ್ಬೂರಿನ ಇನ್ನಷ್ಟು ವಿಡಿಯೋಗಳು ಬರ್ತವೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದಿನ ಮರಿಬೇಡ್ರಿ, ಯಾವುದು ಗೊತ್ತಲ್ಲ, ಶೇರ್ ಮಾಡೋದನ್ನು, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.